So this is the raised portion, this side, and then this is the main paddy field. We saw two grasses. The third one is Learsia hexandra also is there occurring here. This Learsia nena idu. ಅಂದರೆ ಬೀಜ ಆಗಿದೆ ಅದರಲ್ಲಿ. ಹಾಂ, ಲೇರ್ಸಿಯಾ ಹೆಕ್ಸಾಂಡ್ರಾ. ಸೊ ಲೀರ್ಸಿಯಾ ಹೆಕ್ಸಾಂಡ್ರಾ ಕೂಡ ವೆಡೆಯಲ್ಲಿ ಅದರೊಳಗಿಂದ ಪೀಪಿಂಗ್ ಔಟ್. ಇದು ಅಷ್ಟೇ, ಯಾವುದು ಈ ಸಾಕ್ನೆ ಗ್ಲೋಬಸ್ ಅನ್ನೋದು ಏನದು ಇದು. ಅದೊಂದು ವೆಡೆಲಿಯ ಜೊತೆ ಸ್ವಲ್ಪ ಬದುಕಿದೆ, ಅಂದರೆ ಹೂವಿನ ಭಾಗ ಮೇಲೆ ಬಂದಿದೆ. ಲೀರ್ಸಿಯಾನು ಅಷ್ಟೇ ಬಂದಿದೆ. ಮೂರನೇದು ಹುಲ್ಲಲ್ಲಿ ಸ್ಟ್ರಾಂಗಾಗಿ ಬಂದಿರೋ ಹುಲ್ಲು ಯಾವುದೂ ಇಲ್ಲ. ಅದೊಂದು ಅಲ್ಲೊಂದು ಪಾಸ್ಪಾಲಮ್ಮ, ಅದು ಅಲ್ಲಿ ಮೇಲೆ ಒಂದೇನು ಕಡ್ಡಿ ಥರ ಇದೆಯಲ್ಲ, ಕಿತ್ಕೋ ಅದನ್ನ. ಕ್ಲೋರಿಸ್ ಅಲ್ವ ಇದು? ಪಾಸ್ಪಾಲಮ್ಮ ಇದು ಯಾವುದು ನೋಡು, ಅಲ್ವಾ? ನಂಗೆ ಕನ್ನಡಕ ತೆಗೆದಿದ್ದು ಗೊತ್ತಾಗಲ್ಲ. ಪಾಸ್ಪಾಲಮ್ಮ ಅಲ್ವಾ? ಪಾಸ್ಪಾಲಮ್ಮ ಇದು. ಯಾವುದೋ ಒಂದು ಪಾಸ್ಪಾಲಮ್, ಸ್ಕ್ರೋಬಿಕ್ಯುಲಾಟಮ್ ಯಾವುದೋ ಒಂದಿದೆ, ಅದಾಗಿರ್ಬೋದು. ಅದಾಯಿತು. ಲೀರ್ಸಿಯಾ ಹೆಕ್ಸಾಂಡ್ರಾ ಚೆನ್ನಾಗಿ ಕಾಣ್ತಾ ಇದೆ. ಎಷ್ಟಾಯ್ತು ಅಲ್ಲಿ ಹುಲ್ಲು? 3-4 ಆಯಿತು. ಸೊ ದಿಸ್ ವೆಡೇಲಿಯಾ ಇಸ್ ಮೋರ್ ಲಶ್ ವೇರ್ ದೇರ್ ಇಸ್ ಮೋರ್ ವಾಟರ್. Otherwise it is flowers are not there. This is another plant that is also there here. This one I think I have the botanical name, but I will have to look it up. ಇದ್ರದ್ದು ನಂದು ಹಳೆ ವೀಡಿಯೋ ಇದೆ, ಅದು ಹೆಸರು ಹುಡ್ಕೋಬೇಕು. ಇದು ಒಂದು ಈ ಡಿಸ್ಟರ್ಬ್ಡ್ ವೆಟ್ಲ್ಯಾಂಡಲ್ಲಿ ಬದುಕುತ್ತೆ. ಇದು ಈಗಷ್ಟೇ ನೋಡಿದ್ವಲ್ಲ, ಅದೇ ಆಗಿರ್ಬೇಕಿದು. ಅಲ್ಲ, ಇದು ಇದು ಇಶಾಯಮಮ್ ರುಗೋಸಮ್ಮು. ಒಂದೇ ಒಂದು ಸಿಂಗಲ್ ಸ್ಪೈಕ್ ಇರೋದು ಹೂವು ಇದು. ಹಾಂ, ಇದ್ರ ರುಗೋಸಮ್ಮು. ಇಲ್ದಿರ ಇನ್ನೊಂದು ಯಾವುದೋ ಒಂದು ಬೆಂಗಳೂರಲ್ಲಿ ನೋಡಿದ್ದೀವಿ ಇದನ್ನ, ರೊಟೋಲ ಜೊತೆ ಸ್ವಲ್ಪ ದಪ್ಪಕ್ಕಿತ್ತು ಈ ಕಡ್ಡಿಗಳೆಲ್ಲ. ಸೊ ಒಂದು ಇಶಾಯಮಮ್ಮು ರುಗೋಸಮ್ಮೆ ಆಗಿರ್ಬೋದು, ಇನ್ನೊಂದು ಯಾವುದಾದ್ರು ಆಗಿರ್ಬೋದು.